ಎಲ್ಲರಿಗೂ ನಮಸ್ಕಾರ. ನನಗೆ ಭಾಳ ಖುಷಿ ಆಗ್ತಿತ್ತು ಗಲ್ಫ್ ಕಂಟ್ರಿಗಳ ಬಗ್ಗೆ, ಎಸ್ಪೆಷಲಿ ದುಬೈ, ಮಸ್ಕತ್ ಮತ್ತು ಎಲ್ಲ ಕಡೆ ಹೋಗಿದ್ದೀನಿ. ನಾವು ಥರ ಈ ಗಲ್ಫ್ ಏರಿಯಾಗೆ ಬ್ರ್ಯಾಂಡ್ ಅಂಬಾಸಿಡರ್ ಇರ್ತಾರೆ ನಾವೆಲ್ಲ ಫಂಕ್ಷನ್ಗಳಿಗೆ ಮತ್ತು ನಾನು ಅದು ಮಾಮೂಲ ಫೀಲ್ ಮಾಡ್ತೀನಿ. ಬಂದಾಗ ಎಲ್ಲರೂ ನೋಡ್ತೀನಿ, ಒಳ್ಳೆ ಊಟ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಬರ್ತಾರೆ, ಎಲ್ಲೋದ್ರೂ ಬರ್ತಾರೆ. ಈ ಪ್ರೀತಿ ವಿಷಯ ನಾವು ಯಾವತ್ತೂ ಬೇಕು. ಎಸ್ಪೆಷಲಿ ಇಲ್ಲಿ ನಮ್ಮ ಸುಗ್ಗಿ ಹಾಗೂ ದೀಪಕ್ ಅಷ್ಟು ಇಬ್ಬರು ತುಂಬ ಕ್ಲೋಸ್ ಕಾರ್ಯಕ್ರಮ ತಪ್ಪಾಗಲ್ಲ. ಯಾವಾಗ ಬಂದಿದೆ ಹೇಳ್ತಾ ಇರ್ತದೆ. ಬಂದು ನಮ್ಮ ಎಮಿನೆಟ್ಸ್ಗೆ ಟ್ರಾವೆಲ್ ಮಾಡೋದ್ರಿಂದ ಯಾವಾಗಲೂ ಇಲ್ಲಿ ಬಂದ್ಬಿಟ್ಟು ಒಂದು 2-3 ದಿನ ಇದ್ಬಿಟ್ಟು ಹೋಗ್ತೀನಿ. ಯಾವಾಗಲೂ ಅಷ್ಟಿಷ್ಟ ಊರಾಗಿದೆ. ಇಲ್ಲಿ ನಮ್ಮ ಕನ್ನಡಿಗರು ಈ ರೀತಿ ಒಂದು ಸಮಾರಂಭದ ಇಷ್ಟು ವಿಜೃಂಭಣೆ ಮಾಡೋದು ಭಾಳ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಕನ್ನಡ ಒಂದು ಭಾಷೆನ ಎಲ್ಲರಿಗೂ ಸರಿ ಎಲ್ಲಾದರೂ ಎಂತಾದರೂ ಎಂತೆಂದಿಗೂ ಕನ್ನಡ ರಾಜ್ಯದಿಂದ ಏನು ಒಂದು ಹಾಡಿದೆ, ಆ ಹಾಡು ತಕ್ಕಂತೆ ಎಲ್ಲ ನಡ್ಕೊತಾ ಇರೋದು. ಮಕ್ಕಳನ್ನ ಬೆಳೆಸಿದ ರೀತಿ ಇರ್ಬೋದು, ಆ ಕಲ್ಚರ್ನ ಬಿಟ್ಕೊಂಡ್ರೆ ಎಲ್ಲ ಮಕ್ಕಳಿಗೂ ಒಂದು ಸಂಸ್ಕೃತಿ, ನಮ್ಮ ಕನ್ನಡ ಭಾಷೆಯ ಒಂದು ಸೊಗಡನ್ನು ನಾವು ಹೇಳ್ಕೊಡ್ತಾ ಇರೋದು ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ಅದು ಇಲ್ಲಿ ಫಂಕ್ಷನ್ ಬರೋದು ನಮ್ಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಅಂತ ಪ್ರೌಢತೆ ಮಾಡ್ತೀವಿ. ಇವತ್ತು ನನಗೇನು ಅವಾರ್ಡ್ ಕೊಟ್ಟಿಲ್ಲ, ತುಂಬ ಖುಷಿಯಾಗುತ್ತೆ. ಇದ್ರ ಜೊತೆ ಕನ್ನಡ ಸರ್ ಅವರೊಂದು ಪರಿಚಯ ಆಗ್ತೀವಿ. ಇಲ್ಲಿ ಭಾಷೆ ಅನ್ನೋದು ಮುಖ್ಯ ಆಗಲ್ಲ. ಸಮಾರಂಭದಲ್ಲಿ ಯಾರೇ ಬಂದಿದ್ರೆ ಕನ್ನಡಿಗರು ಎಲ್ಲರೂ ಕೇಳ್ತಾರೆ, ಅದು ಭಾಳ ಹೆಮ್ಮೆಯಾದ ವಿಷಯ. ಹಾಗೆ ಸ್ಯಾಂಡಿ ಅವರು ಬಂದಿದ್ದಾರೆ, ಅವರು ಒಂದು ಒಳ್ಳೆ ಕೊರಿಯೋಗ್ರಾಫರ್, ದೊಡ್ಡ ಕೊರಿಯೋಗ್ರಾಫರ್, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಹೇಳೋಕ್ಕೋದ್ರೆ ಅವ್ರ ಕೊರಿಯೋಗ್ರಾಫಿ ಫ್ಯಾನ್ ನಾನು, ಲಾರೆನ್ಸ್ ಪ್ರಭುದೇವ್ ಅವರು, ಹಾಗೆ ಸ್ಯಾಂಡಿ ಅವರೆಲ್ಲ ಒಂದು ಒಳ್ಳೆ ಮೊಮೆಂಟ್ಸ್ ಮಾಡ್ತಿದ್ದಾರೆ. ಒಳ್ಳೆ ಮನುಷ್ಯ. ಈ ಎಂಗೇಜ್ ಒಂದು ವಿಲನ್ ಬೇರೆ ಒಂದು ಸಿನಿಮಾದ ಆ್ಯಕ್ಟ್ ಬೇರೆ ಮಾಡ್ತಾರೆ. ಇವಾಗ ಹೀರೋ ಆಗಿ ಕಾಣಿಡ್ತಾ ಇದ್ದಾರೆ. ಅದು ಭಾಳ ಖುಷಿಯಾದ ವಿಷಯ. ಆಲ್ ದಿ ಬೆಸ್ಟ್ ಅಂತ ಇಷ್ಟಪಡ್ತೀನಿ. ಅವರು ಬಂದಿದ್ದಾರೆ, ಅದು ಮಕ್ಕಳಿಗೆ ಶ್ರೀಕಾಂತ್ ಅವರು, ಆಮೇಲೆ ದೀಪಕ್ ಅವ್ರ ಫ್ಯಾಮಿಲಿ ಬಂದಿದ್ದಾರೆ, ಸುಖಿ ಅವ್ರ ಫ್ಯಾಮಿಲಿ ಬಂದಿದ್ದಾರೆ, ಅವ್ರ ಮಕ್ಕಳು ಬಂದಿದ್ದಾರೆ, ನಮ್ಮ ಆನಂದ್ ಅವ್ರು ಬಂದಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋ, ಹಾಗೂ ಮಸ್ಕತ್ತಿಂದ ಪ್ರಸಾದ್ ಅವರು ಬಂದಿದ್ದಾರೆ, ಪುನೀತ್ ಬಂದಿದ್ದಾರೆ, ಶ್ರೀಕಾಂತ್ ಬಂದಿದ್ದಾರೆ, ನಮ್ಮ ಸಂಜಯ್ ಗೌಡರು ಬಂದಿದ್ದಾರೆ, ನಮ್ಮ ಅರವಿಂದ್ ಶೆಟ್ಟರ್ ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಯಾರನ್ನ ಮಿಸ್ ಮಾಡಿದೆ ಧರಿಸುವಾಗ ನಮಗೆಲ್ಲರೂ ಮುಖ್ಯ ಹೇಳಬೇಕಾಗಿಲ್ಲ. ನೀವೆಲ್ಲರೂ ನನ್ನ ಜೊತೆ ನಿಮಗೆ ಒಬ್ಬ ಅದ್ಭುತವಾದ ವ್ಯಕ್ತಿ, ಕಲಾಕೃತಿ, ಅದು ಅಕ್ಕಿ ಕಾಳಿನಲ್ಲಿ ಸುಮಾರು 3,000 ಅಕ್ಕಿ ಕಾಳಲ್ಲಿ ಪ್ರತಿಯೊಂದು ಚಿತ್ರದ ಹೆಸರು ನಿಮ್ಮ ಹೆಸರಿನ ಬರೆದಿರುವಂತ ಶ್ರೀ ವೆಂಕಟೇಶ್ ಅವರು, ಅಕ್ಕಿ ಕಾಳು ವೆಂಕಟೇಶ್ ಅಂತ ಹೇಳಿ ಅವರು ಬಹಳ ಫೇಮಸ್. ಅವರು ನಿಮ್ಮೊಂದು ಅಕ್ಕಿ ಕಾಳಲ್ಲಿ ಮಾಡೋ ನಿಮ್ಮ ಭಾವಚಿತ್ರ, ಅದು ಕಸ್ತೂರಿ ನಿವಾಸ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪ್ರತಿಬಿಂಬಿಸುವಂತ ಒಂದು ಚಿತ್ರವನ್ನ ಹಾಕುತ್ತೆ. ಹಾಗಾಗಿ ಜೋರಾದ ಚಪ್ಪಾಳೆ ಸಿಗಲಿ. ಈ ವೇದಿಕೆಗೆ ಆಗಮಿಸಿರುವಂತಹ ಚಲನಚಿತ್ರ ಹಿನ್ನೆಲೆಯಾಗಿ ಶ್ರೀಮತಿ ಮಾನಸ ಅವರನ್ನು ನಾವು ಸ್ವಾಗತವನ್ನು ಕೊಡ್ತೀವಿ.